ಮತ್ತೊಂದು ಕಡೆ ಕೇರಳ ಆಯ್ಕೆ ಅದು ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟಂತೂ ಜೋರಾಗಿ ಕಂಡು ಬರ್ತಾ ಇದೆ. ಕೈ ಹೈಕಮಾಂಡ್ಗೆ ಇನ್ನೂ ಬಿಸಿ ತುಪ್ಪವಾಗಿರುವಂತಹ ಸಿಎಂ ಆಯ್ಕೆಯ ಕಸರತ್ತು ಈ ಕಡೆ ನುಂಗೋ ಹಾಗೂ ಇಲ್ಲ, ಉಗುಳೋ ಹಾಗೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಕೈ ಕಮಾಂಡ್ಗೆ ಬಿಸಿ ತುಪ್ಪವಾಗ್ತಾ ಇದೆ. ನವದೆಹಲಿಯಲ್ಲಿ ಹೈಕಮಾಂಡ್ ಇವತ್ತು ಮಹತ್ವದ ಸಭೆಯನ್ನ ಕರೆದಿದ್ದು ಕೇರಳ ಕಾಂಗ್ರೆಸ್ ನಾಯಕರ ಜೊತೆ ಹೈಕಮಾಂಡ್ ಚರ್ಚೆಯನ್ನು ಮಾಡಿದ್ದು. ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ, ವಿ.ಡಿ. ಸತೀಶನ್ ಮತ್ತು ಕೆ.ಸಿ. ವೇಣುಗೋಪಾಲ್ ನಡುವೆ ಪೈಪೋಟಿ ಶುರುವಾಗಿದೆ ಅಥವಾ ನಡೀತಾ ಇದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಸ್ತುತ ಕೆ.ಸಿ. ವೇಣುಗೋಪಾಲ್, ನೇರ ಫೈಟ್ ಇದೆ ಈ ಮೂವರ ನಡುವೆ. ಹಾಗಾಗಿ ಸಂಜೆ ವೇಳೆಗೆ ನೂತನ ಸಿಎಂ ಹೆಸರು ಘೋಷಣೆ ಸಾಧ್ಯತೆ ಇದೆ. ನಾಳೆ ತಿರುವನಂತಪುರಂನಲ್ಲಿ ಪ್ರಮಾಣ ವಚನ ಸಾಧ್ಯತೆ ಇದೆ. ಆದರೆ ಕಾದ್ ನೋಡಬೇಕಿದೆ. ಒಂದು ಕಡೆ ವಿ.ಡಿ. ಸತೀಶನ್, ಮತ್ತೊಂದು ಕಡೆ ರಾಜೇಂದ್ರನ್, ಹಾಗೆ ಕೆ.ಸಿ. ವೇಣುಗೋಪಾಲ್, ಇವರ ನಡುವೆ ಯಾರಿಗೆ ಅಲ್ಲಿ ಸಿಎಂ ಪಟ್ಟ ನೀಡಲಾಗುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಮಾಡಿಕೊಡ್ತಾ ಇರುವಂಥದ್ದು. ಹೇಳಿ ಕೇಳಿ ಕೆ.ಸಿ. ವೇಣುಗೋಪಾಲ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ, ಆತ್ಮೀಯ ಬಾಂಧವ್ಯವನ್ನು ಹೊಂದಿರುವಂಥದ್ದು. ಮತ್ತೊಂದು ಕಡೆ UDF ಅಧಿಕಾರದ ಗದ್ದುಗೆ ಇರುವಲ್ಲಿ ರಾಜೇಂದ್ರನ್ ಹಾಗೆಯೇ ವಿ.ಡಿ. ಸತೀಶನ್ ಅವರ ಪಾತ್ರ ಕೂಡ ಬಹಳ ಮುಖ್ಯ ಆಗಿರುವಂಥದ್ದು. ವಿ.ಡಿ. ಸತೀಶನ್ ಅವರಂತೂ ಅಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಅಧಿಕಾರದ ಗದ್ದುಗೆಗೆ ಕಾಂಗ್ರೆಸ್ ಅನ್ನು ತಂದು ಕೂರಿಸುವಲ್ಲಿ ಅವರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡುವುದು ಅನ್ನುವಂಥ ಒಂದು ಕಗ್ಗಂಟು ಹೈಕಮಾಂಡ್ಗಿದ್ದು ಸಂಜೆ ವೇಳೆಗೆ ಘೋಷಣೆಯಾಗುವ ಸಾಧ್ಯತೆ ಇದೆ, ಫೈನಲ್ ಆಗುವ ಸಾಧ್ಯತೆ ಇದೆ ಹೆಸರು.